ವೀಕ್ಷಕರೇ, ನಾನು ನಿಮ್ಮ ಆತ್ಮೀಯ ಮಲ್ಲಿಕಾರ್ಜುನ್ ಪಗಡೆ. ನಿಮಗೆ ಕಲ್ಯಾಣ ಕರ್ನಾಟಕದ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಒಂದು ಸಂದರ್ಶನ ಲೋಕಸಭಾ ಚುನಾವಣೆಯ ಪೂರ್ವ ಸಮೀಕ್ಷೆ ಆಳಂದ ತಾಲೂಕಿನ ಕೊರಳ್ಳಿ ಗ್ರಾಮಕ್ಕೆ ಬಂದಿದ್ದೇನೆ. ಗ್ರಾಮಸ್ಥರೊಂದಿಗೆ ಸಂದರ್ಶನವನ್ನು ಮಾಡಲಿದ್ದೇನೆ. ಬನ್ನಿ ಅವರನ್ನು ಸಂದರ್ಶಿಸೋಣ. ನಮಸ್ಕಾರ ಸರ. ನಮಸ್ಕಾರ. ಸಾಹೇಬ್, 2019 ಎಲೆಕ್ಷನ್ ಅವ, ಲೋಕಸಭಾ ಎಲೆಕ್ಷನ್ ಅವ. ಈ ಒಂದು ಕಡೆ ಮೋದಿ ಅದರ, ಮತ್ತೊಂದು ಕಡೆ ಏನಪ್ಪ ಅಂತ ಕೇಳೋದು ಎಲ್ಲರೂ ಕೂಡಿಕೇಶನ್ ಒಂದು ಪಕ್ಷ ಮಾಡ್ಯಾರ. ರಾಹುಲ್ ಗಾಂಧಿ, ತೃಣಮೂಲ ಕಾಂಗ್ರೆಸ್ ಎಲ್ಲರೂ ಕೂಡಿಕೇಶನ್ ಮಾಡ್ತಾರೆ. ಮತ್ತು ಕೊನೆ ಗಳಿಗೆ ಒಳಗೆ ವಿಜಯಲಕ್ಷ್ಮಿ ಯಾರಿಗೆ ಒಲಿಬೋದು, ಯಾರು ಗೆದಿಬೋದು ಕೊನೆಯೊಳಗೆ? ಮೋದಿ ಗೆದಿಬಹುದು. ಮೋದಿ ಯಾಕೆ ಗೆದ್ದಿದ್ದಾರೆ ಸರ್? ದೇಶದ ಬಗ್ಗೆ ದುಡ್ದಾನ್ರಿ. ಏನು ದುಡ್ದಾರ ಸರ್? ಈಗ 2014ಕ್ಕಿಂತ ಮುಂಚೆ ಬಂದಿರತಕ್ಕಂಥ ಸರ್ಕಾರ ಕೆಲಸ ಏನಾರ ಮಾಡ್ಯಾರ ಅಂತೀರಿ ನಿಮ್ಮ ಸಲುವಾಗಿ, ನಮ್ಮ ಸಲುವಾಗಿ? ದೇಶದ ಬಗ್ಗೆ ಮಾಡ್ಯಾರಿ. ದುನಿಯಾ ಹುತಾತ್ಮ ಅದರಲ್ರಿ ಯೋಧರು, ಅದ್ರ ಬಗ್ಗೆ ಅವ್ರು ವಿಚಾರ ಮಾಡ್ಯಾರಿ, ಕೆಲಸ ಮಾಡ್ಯಾರಿ. ಅಂದ್ರೆ ನೀವು 2019ಕ್ಕೆ ಮತ್ತೆ ಮೋದಿನೇ ಬರ್ತಾರ ಅಂತ ಹೇಳ್ತೀರಿ? ಬರ್ತಾನ್ರಿ. ಯಾಕ್ರಿ ಸರ್ ಮತ್ತೆ 2019 ಮೋದಿ ಬರ್ತಾನ್ರಿ? 100% ರೀ. ಮೋದಿನೇ ಯಾಕೆ ಬರ್ಬೇಕು ಸರ್? ಯಾಕೆ ಬರ್ಬೇಕಂದ್ರೆ ಒಳ್ಳೆ ಕೆಲಸಗಳು ಮಾಡ್ಯಾನ. ಯಾಕಂದ್ರೆ ಅವ ದೇಶ ಸುಧಾರಣೆ ಮಾಡ್ಯಾನ, ಅನುಕೂಲ ಆಗಂಗ ಜನರಿಗೆ ಎಲ್ಲ ಥರ ಮಾಡ್ಯಾನ. ರೈತರ ಬಗ್ಗೆ ಚಲೋ ಅಭಿಪ್ರಾಯ ಅದ ಅವನ, ಅದಕ್ಕೆ ಮೋದಿ ಬಂದೇ ಬರ್ತಾನೆ ಸರ್. ಅಲ್ರಿ ಸರ್, ಈಗ ಅವರು ಕಾಂಗ್ರೆಸ್ದವ್ರು ಏನಂತಾರ, ಮೋದಿ ಮ್ಯಾಗ ಭಾಳ ಆರೋಪ ಮಾಡ್ತಾರೆ. ಅವರು ಚಲೋ ಇಲ್ಲ, ಕೆಲಸ ಮಾಡಿಲ್ಲ, ಮತ್ತು ರಫೇಲ್ ಡೀಲ್ ವಿಮಾನ ಖರೀದಿ ಒಳಗೂ ಅವ್ಯವಹಾರ ಮಾಡಿರತ್ತ ಆರೋಪ ಮಾಡತ್ತಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನದ ರೀ? ಅವು ಏನು ಮಾಡಿಲ್ರಿ, ಅವ್ರು ಏನು ಮಾಡಿಲ್ರಿ ಅವ್ಯವಹಾರಗಳು. ಯಾರು ಮಾಡಿಲ್ರಿ? ಮೋದಿ. ಮತ್ತು ಅವ್ರು ಹೇಳ್ತಾರಲ್ರಿ, ಅವ್ರ ಆರೋಪಕ್ಕೆ ನಿಮ್ದು ಏನೋ ಪ್ರತಿಕ್ರಿಯೆ ಅದ ರೀ? ಅವ್ರು ಹೇಳ್ತಾರೆ ಅವ್ರದ್ದು ಮಾತು ಹೇಳ್ತಾರ ಅವ್ರು. ಏನ್ರ ಒಂದು ಇದು ಕಾರಣ ಹೇಳ್ಬೇಕಲ್ಲ ಅವ್ರು. ಹೌದೌದ್ರಿ. ಅಂದ್ರೆ ಈಗ ಮತ್ತೊಂದು ಸರ್ತಿ ಮೋದಿನೇ ಬರ್ತಾರೆ ಅಂತ ಹೇಳ್ತೀರಿ? 100% ಮೋದಿ ಬರ್ತಾನೆ. ಮತ್ತು ಈಗ ನಾವು 40 ಮಂದಿ ಯೋಧರಿಗೆ ಕಳ್ಕೊಂಡೇವು ನಾವು. ಮತ್ತು ಅವ್ರಿಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದರು. ಮತ್ತು ಪಾಕಿಸ್ತಾನ ಬುದ್ಧಿನೇ ಕಲಿಯಲಾಗ ಅವ್ರಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಲಾಸ್ಟಿಗೆ? ಮತ್ತೆ ಮುಂದೆ 19 ಇದ್ರಾಗ ಬಂದಂದ್ರೆ ಮತ್ತೆ ಕಲಿಸ್ತಾನೆ ಅವ್ರಿಗೆ. ಏನು ಕಲಿಸ್ತಾರೆ ಅವ್ರಿಗೆ ಪಾಠ ಕಲಿಸ್ತಾನೆ ರೀ ಮೋದಿ. ಅಂದ್ರೆ ಮೋದಿನೇ ಪಾಠ ಕಲ್ಸಕ್ಕೆ ಸಾಧ್ಯ ಇರತ್ತೀರಿ, ಬೇರೆ ಯಾರು ಕಲ್ಸಕ್ಕೆ ಸಾಧ್ಯ ಇರತ್ತೀರಿ? ಮೋದಿ ಯಾಕ್ರಿ? ನಾವು ಕರ್ನಾಟಕ ಎಲ್ಲರೂ ಏನಿದ್ದೀವಲ್ಲ, ನಾವು ಕರ್ನಾಟಕದಾಗ ಹುಟ್ಟಿದ್ದೇವೆ. ನಾವು ಎಲ್ಲರೂ ಕಲ್ತು ಪಾಠ ಕಲಿಸ್ತೇವೆ. ಮೋದಿ ಬಿ ಕಲಿಸ್ತಾನ, ನಾವು ಬಿ ಕಲಿಸ್ತೇವೆ. ಮೋದಿಯಿಂದ ನಾವು ಇದ್ದೇವೆ. ಅಂದ್ರೆ ನೀವು ಮೋದಿಗೆ ಸಪೋರ್ಟ್ ಮಾಡ್ತೀರಿ ಎಲ್ಲರೂ? 100%. ನೀವು ಇವ್ರೊಬ್ಬರದ ಅಭಿಪ್ರಾಯ ಏನು? ಅಷ್ಟು ಮಂದಿ ನಿಮ್ಮ ಅಭಿಪ್ರಾಯ ಯಾರು ಬರ್ಬೇಕು? ಕಾಂಗ್ರೆಸ್ದವರು ಹಗರಣಗಳು ದುನಿಯಾದವ, ಅವ್ರಿಗೆ ಯಾರು ಕೇಳ್ಯಾರೇನ್ರಿ? ಮೋದಿ ಅವ್ರಿಗೆ ಮನುಷ್ಯ ಇಲ್ಲ ಸರ್, ಹಗರಣಗಳು ಏನು ಸರ್? ಅವರಿಂದ ಅವರು ಬೋಕಸ್ ಕಂಪನಿ ಇದು ಮಾಡಿ ರಾಜೀವ್ ಗಾಂಧಿ ಇದ್ದಾಗ ಆಳ್ಯಾಗ ವಿಮಾನದ ಬಗ್ಗೆ ತಿಂದಾರ ಅವ್ರ ರೊಕ್ಕ. ಆಳ್ಯಾಗ ಯಾರು ಕೇಳಿದ್ರೇನ್ರಿ? ಕೇಳಿಲ್ಲ. ಆದ್ರೆ ಈ ಮೋದಿ ಅವ್ರು ಮಾಡ್ರಿ ಕೇಳ್ತೀರಿ? ಅವ್ರದ್ದು ಏನದ ಸನ್ಯಾಸಿಯರ, ಅವರು ದೇಶಕ್ಕೆ ದುಡಿಗತ್ತಾರ. ಇವ್ರು ಯಾರು ದುಡ್ದಾರ? ಅಂದ್ರೆ ಈ ಮೋದಿ ಅವ್ರು ಯಾವುದೇ ಹಗರಣಗಳು ಮಾಡಿಲ್ಲ ಅಂತೀರಿ ನೀವು? ಯಾವ ಮಾಡಿಲ್ರಿ. ಮತ್ತೆ ಅವ್ರು ಆರೋಪ ಮಾಡತ್ತಾರಲ್ಲ ಸರ್? ಸುಮ್ ಮಾಡ್ತಾರ್ರಿ, ರಾಜಕೀಯ ಕುರ್ಚಿಗೆ ಮಾಡ್ತಾರ. 10 ಮಂದಿ ಕಾಲ ಪಕ್ಷ ಮಾಡ್ಸಿ ನಡೆಸ್ತಾರ ಹೆಂಗ್ರಿ ಅವರು? ಹೌದು. ಒಂದು ಪಕ್ಷ ಬರ್ಬೇಕು ಯಾವುದೇ. ಅಂದ್ರೆ ಒಂದು ಪಕ್ಷ ಬರ್ಬೇಕು. ನೀವು ಮಹಾಗಠಬಂಧನ ಬಂದ್ರೆ ದೇಶಕ್ಕೆ ಉದ್ಧಾರ ಆಗಲ್ಲ? ಆಗಲ್ಲ. ಅವ್ರ ಮನೆ ತುಂಬ್ಕೋತಾರ ರೊಕ್ಕ, ಮನೆ ತುಂಬ್ಕೋತಾರೆ. ಅಂದ್ರೆ ಒಂದೇ ಪಕ್ಷ ಬೇಕು ನಿಮ್ಗೆ? ಒಂದೇ ಪಕ್ಷ ಬೇಕು. ಇಲ್ಲ, ಅವ್ರು ಮಹಾಗಠಬಂಧನ ಮಾಡ್ರಪ್ಪ ಅಂದ್ರೆ ದೇಶಕ್ಕಾಗಿ ಎಲ್ರಿಗೂ, ರೈತರಿಗೂ ಚಲೋ ಮಾಡ್ತೇವೆ, ಎಲ್ಲರಿಗೂ ಚಲೋ ಮಾಡ್ತೇವೆ ಅಂತ ಹೇಳ್ತಾರಲ್ರಿ? ರೈತರು ಸುಳ್ಳು ಆಶ್ವಾಸನೆ ಕೊಟ್ಟು ರೊಕ್ಕ ಮುಳುಗಿಸೋದ್ ಕಲ್ತು ದೇಶಕ್ಕೆ ಬಾಕಿ ಮಾಡಿಡೋದೇ ಅವ್ರ ಉದ್ದೇಶ. ಅದಕ್ಕಾಗಿ ಮೋದಿ ಸರ್ಕಾರ ಬರ್ಬೇಕ್ರಿ. ಇಲ್ಲ ಸರ್, ಈಗ ರಾಹುಲ್ ಗಾಂಧಿ ಅವರು ಕೂಡ ಬಹಳಷ್ಟು ಕ್ಯಾಂಪೇನ್ಗಳು ಮಾಡತ್ತಾರ. ಅವರೆಲ್ಲ ಬಹಳಷ್ಟು ಭರವಸೆಗಳು ಕೊಳ್ಳುತ್ತಾರ. ಅವ್ರು ಮತ್ತು ಪ್ರಧಾನಮಂತ್ರಿ ಅಭ್ಯರ್ಥಿಗೆ ಅವ್ರು ಅರ್ಹ ಅಲ್ರಿ? ಅವ್ರಿ ಅವ್ರ ವಯಸ್ಸು ಅಲ್ರಿ, ಅವ್ರು ಅರ್ಹ ಅಲ್ರಿ. ವಯಸ್ಸು ಅನ್ನೋದು ಅವ್ರದ್ದು.